ತಾತ ಕನ್ನಡ ಗೊತ್ತಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೇ ಏ ಸೌತೆಕಾಯಿನಾ ಏವಲ್ಲ ಗಿವಂಗಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾನು ಕೊಡ್ತೀನಿ. ನಿಮ್ಮ ಹತ್ರ ಏನಾದ್ರೂ ಒಂದು ವಸ್ತುನ ನಂಗೆ ಕೊಡ್ಬೇಕು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಸರಿ, ಇವಾಗ ಇದ್ರ ಬದಲು ನಂಗೆ ಏನಾದ್ರು ನೀವು ಕೊಡ್ಬೇಕು. ನಿಮ್ಮ ಹತ್ರ ಏನಿದೆ ಒಂದು ವಸ್ತು ಅದು. ಗೈಸ್ ಇಲ್ಲಿ ಯಾರೋ ಒಬ್ಬ ಕರಿತಾ ಇದ್ದಾನೆ, ಅವಾಗದಿಂದ ಓಯ್ ಹೋಗ್ ಅಂತ ಕಿರಿಸ್ತಾ ಇದ್ದಾನೆ. ಅವನಿಗೆ ನಾವು ಕೊಡ್ತೀನಿ 20 ರೂಪೀಸ್. ಬನ್ನಿ ಹೋಗೋಣ. ನೀವು ಏನಾದ್ರೂ ನಂಗೆ ಒಂದು ಐಟಮ್ ಕೊಡ್ಬೇಕು. ನಿಮ್ಮ ಹತ್ರ ಏನಿದೆ ಆ ಐಟಮ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಈ ವ್ಲಾಗಲ್ಲಿ ಸಣ್ಣಗೆ ಒಂದು ಡೇರಿಂಗ್ ಚಾಲೆಂಜ್ನ ಕೊಡ್ತಾ ಇದ್ದೀನಿ. ಏನಂತ ಅಂದರೆ, ನಾನಿವತ್ತು ಅವ್ರಿಗೆ ಒಂದು ಐಟಮ್ನ ಕೊಡ್ತೀನಿ. ಆ ಒಂದು ವಸ್ತು ಅಂದರೆ ಚಿಕ್ಕದಾಗಿರ್ಬೋದು ಇಲ್ಲ ದೊಡ್ಡದಾಗಿರ್ಬೋದು, ಒಂದು ವಸ್ತುನ ಕೊಡ್ತೀನಿ. ಆ ವಸ್ತುನ ಎಕ್ಸ್ಚೇಂಜ್ ಮಾಡಬೇಕು. ಅಂದರೆ ಬೇರೆಯವ್ರ ಹತ್ರ ಹೋಗಿ ಆ ವಸ್ತುನ ಕೊಟ್ಟು ಎಕ್ಸ್ಚೇಂಜ್ ಮಾಡಬೇಕು. ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಟಾಸ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ಜಾಸ್ತಿ ಬೇಡ, ನಿಮಗೆ ನೋಡ್ತಿದ್ರೆ ಈ ಟಾಸ್ಕ್ ಅರ್ಥ ಆಗುತ್ತೆ. ಇವಾಗ ನಾನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ಒಂದು ವಸ್ತುನ ಕೊಡ್ತೀನಿ. ಆ ಪ್ಲೇಸಲ್ಲಿ ಇವತ್ತು ಇವರು ಎಕ್ಸ್ಚೇಂಜ್ ಆಟನ ಆಡಬೇಕು. ನೋಡೋಣ, ಡೇರಿಂಗ್ ಚಾಲೆಂಜ್ ಇದು. ಎಷ್ಟು ಜನಕ್ಕೆ ಅಂತ ಇಲ್ಲ, ನೋಡೋಣ ಅದನ್ನ ಎಲ್ಲಿವರೆಗೂ ತಗೊಂಡು ಹೋಗ್ತೀರಾ ಅಂತ. ಗೈಸ್ ನಾನು ಹೇಳೋವರೆಗೂ ನಾನು ಹೇಳೋವರೆಗೂ ಅವರು ಆ ಚಾಲೆಂಜ್ನ ಇದು ಸ್ಕಿಪ್ ಮಾಡಂಗಿಲ್ಲ, ಮತ್ತೆ ಆಗಲ್ಲ ನನ್ನ ಕೈಲಿ ಅಂತ ಗಿವ್ ಅಪ್ ಮಾಡಂಗಿಲ್ಲ. ಗೈಸ್, ನಾವಿವಾಗ ಭುವನೇಶ್ವರಿ ನಗರಕ್ಕೆ ಬಂದಿದ್ದೀವಿ. ಏನಕ್ಕಂತ ಅಂದರೆ ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಈ ವ್ಲಾಗು ನೆಕ್ಸ್ಟ್ ಕೂಡ ಕಂಟಿನ್ಯೂ ಕೂಡ ಆಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಯೂಸ್ ಮಾಡ್ತಾ ಇದ್ವಿ, ಹುಡುಗರು ಜಾಸ್ತಿ ಯೂಸ್ ಮಾಡ್ತಿದ್ರು. ಯಾವುದಂತ ಅಂದರೆ ಈ ಒಂದು ಚಿಕ್ಕ ಗೋಲಿ. ಈ ಗೋಲಿನ ಇವಾಗ ನಾನು ಸನ್ನುಗೆ ಕೊಡ್ತಾ ಇದ್ದೀನಿ. ಸನ್ನು ಪಬ್ಲಿಕ್ಕಲ್ಲಿ ಹೋಗಿ ಪಬ್ಲಿಕ್ಕಲ್ಲಿ ಎಲ್ಲರ ಹತ್ರ ಕೇಳಬೇಕು. ಅವ್ರು ಯಾರ ಹತ್ರ ಕೇಳ್ತಾರೋ ಅದು ನಮಗೆ ಗೊತ್ತಿಲ್ಲ. ನಾನು ಮತ್ತು ಚೂರಿ ಇಬ್ಬರು ಕೂಡ ಇವಾಗ ಫುಲ್ ಬ್ಯಾಕ್ ಕ್ಯಾಮ್ರಾದಲ್ಲಿ ಎಂಜಾಯ್ ಮಾಡ್ತೀವಿ. ಸನ್ನು ಯಾವ ಥರ ಹೋಗಿ ಕೇಳ್ತಾರೆ, ಏನೇನು ಎಕ್ಸ್ಚೇಂಜ್ ಮಾಡ್ತಾರೆ. ಓಕೆ, ಫಸ್ಟ್ ನಾನು ಈ ಗೋಲಿನ ಚೂರಿಗೆ ಎಕ್ಸ್ಚೇಂಜ್ ಮಾಡ್ತಿದ್ದೀನಿ. ಅವನೇನು ಕೊಡ್ತಾನೆ ನೋಡೋಣ. ನೋಡಿ ಗೈಸ್, ಗೋಲಿ. ಈ ಗೋಲಿಯಿಂದ ಈ ವ್ಲಾಗ್ ಎಂಡಿಂಗಲ್ಲಿ ಯಾವ ವಸ್ತುವರೆಗೂ ಬರ್ತಾರೆ ಅನ್ನೋದನ್ನ ನೋಡೋಣ. ಅದು ಒಂದು ದೊಡ್ಡ ವಸ್ತುನೂ ಸಿಗ್ಬೋದು, ಸಣ್ಣಗೆ ಹೇಳೋಕ್ಕಾಗಲ್ಲ, ಚಿಕ್ಕ ವಸ್ತುನೂ ಸಿಗ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಇವಾಗ ಸಣ್ಣ ರೆಡಿ ಆಗಿದ್ದಾರೆ, ಗೋಲಿನ ತೋರಿಸ್ತಿದ್ದಾರೆ. ನೋಡಿ, ಫಸ್ಟ್ ಯಾರಿಗೆ ಕೊಡ್ತೀಯಮ್ಮ ಎಕ್ಸ್ಚೇಂಜ್ಗೆ? ನಮ್ ಚೂರಿಗೇನೆ. ಚೂರಿಂದ ಸ್ಟಾರ್ಟ್ ಮಾಡ್ತೀನಿ. ಆಗುತ್ತೆ ಅಂತಾನೆ ನಾನು ಕೊಡಿ ಏನೋ ತಂದಿದ್ದಾನೆ ಅವನು, ಈ ತರ ಆಗುತ್ತೆ ಅಂತಾನೆ ತಂದಿದ್ದಾನೆ. ಪರವಾಗಿಲ್ಲ, ನೋಡೋಣ ಏನು ಕೊಡ್ತಾನೆ ನೋಡೋಣ. ಸೊ ತಗೋ, ಇದನ್ನು ಇಟ್ಕೊಂಡು ನಾಳೆಯಿಂದ ರೋಡಲ್ಲೆಲ್ಲ ಗೋಲಿ ಆಡೋ. ಆಯ್ತು, ನೀವು ಬಂದ್ಬಿಡಿ. ಏನ್ ಕೊಡ್ತಾನೆ ವಸ್ತು ನಿಮ್ಗೆ? ಕೊಡೋ ನಂಗೆ. ಆಗುತ್ತೆ ಅಂತಾನೆ ನಾನು ಚೇಪೆಕಾಯಿ ತಂದಿದ್ದೆ. ಗೈಸ್, ನೆಕ್ಸ್ಟ್ ವಸ್ತು ಅಂದ್ರೆ ಫಸ್ಟ್ ವಸ್ತು ಸಣ್ಣಗೆ ಎಕ್ಸ್ಚೇಂಜ್ ಮಾಡಿದಾಗ ಸಿಕ್ಕಿರೋದು ಚೇಪೆಕಾಯಿ. ಬನ್ನಿ. ನೀವು ತಿನ್ನಂಗಿಲ್ಲ, ನಾನ್ ತಿನ್ನಲ್ಲ. ಮತ್ತೆ ನೀವು ತಿಂದಿರೋದ್ ನಾನು ಬೇರೆಯವ್ರಿಗೆ ಕೊಡಂಗಿಲ್ಲ. ಇಲ್ಲ, ನಾನ್ ಕೊಡಲ್ಲ. ಸರಿ, ನಡೀರಿ ಹೋಗೋಣ. ಎಸ್, ಬನ್ನಿ. ಗೈಸ್, ನಾನಿವಾಗ ರೋಡಲ್ಲಿ ಸರ್ಚ್ ಮಾಡ್ತಿದ್ದೀನಿ. ಬನ್ನಿ ಹೋಗೋಣ. ಯಾರಿಗೆ ಕೊಡೋದು ನೋಡೋಣ. ಯಾರು ತಗೋತಾರೋ ಈ ಚೇಪೆಕಾಯಿ? ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್, ಇವಾಗ ಬನ್ನಿ ಫ್ಯಾನ್ಸಿ ಒಳಗೆ ಹೋಗ್ತೀನಿ. ಆ ಫ್ಯಾನ್ಸಿ ಎಲ್ಲ ಬ್ರಣ್ಣ ಇದ್ದಾರೆ, ಅವ್ರಿಗೆ ಇದು ಕೊಡ್ತೀನಿ. ಏನು ಕೊಡ್ತಾರೆ ನೋಡೋಣ, ಬನ್ನಿ. ಅಷ್ಟೇ, ಜಾಸ್ತಿ ಜನ ಇದ್ದಾರೆ ಆದ್ರೂ ಪರವಾಗಿಲ್ಲ, ಧುಮುಕ್ತೀನಿ. ಬನ್ನಿ. ಅವರನ್ನೇ ಕರಿತೀನಿ. ಹಿಂದೆ ಯಾರೋ ಅದು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ನಿಮಗೆ ಇದನ್ನು ಕೊಡ್ತೀನಿ. ನೀವು ನಂಗೆ ಇಲ್ಲಿರೋ ಯಾವುದಾದ್ರೂ ಚಿಕ್ಕ ವಸ್ತು, 1 ರೂಪಾಯಿ ವಸ್ತು, 2 ರೂಪಾಯಿ ವಸ್ತು, ಯಾವುದು ಬೇಕಾದ್ರೂ ಕೊಡ್ಬೋದು. ಕೊಡಿ. ಇಲ್ಲ, ನಾನು ತಗೋಬಾರ್ದು, ನೀವೇ ಕೊಡಬೇಕು. ಗಾಯ್ಸ್, ನಂಗೆ ಇದು ಸಿಕ್ಕಿದೆ. ಥ್ಯಾಂಕ್ ಯು ಗಾಯ್ಸ್. ನಂಗೆ ಇಲ್ಲಿ ನೋಡಿ, ಆ ಚೇಪೆಕಾಯಿ ಕೊಟ್ಟು ಇದು ಸಿಕ್ಕಿದೆ. ಬನ್ನಿ, ಇದನ್ನು ಈಗ ನೆಕ್ಸ್ಟ್ ಯಾರಿಗಾದ ನೆಕ್ಸ್ಟ್ ಪರ್ಸನಿಗೆ ಕೊಡೋಣ. ಎಸ್ ಗೈಸ್, ಬನ್ನಿ. ನೆಕ್ಸ್ಟ್ ಪರ್ಸನಿಗೆ ಇದನ್ನು ಕೊಡಬೇಕು. ಯಾರು ಅಂತ ನೋಡೋಣ. ಆ ಅದೃಷ್ಟವಂತರು ಯಾರು ನೋಡೋಣ. ಇದನ್ನು ಹುಡುಗಿರಿಗೇನೆ ಕೊಡ್ಬೇಕಲ್ವಾ? ಹುಡುಗರಿಗೆ ಕೊಟ್ರೆ ಅವರ ಗರ್ಲ್ ಫ್ರೆಂಡ್ಗೆ ಅವ್ರು ಕೊಡ್ಬೇಕಷ್ಟೇ, ಇಲ್ಲಾಂದ್ರೆ ಸಿಸ್ಟರ್ಸ್ಗೆ. ಎಸ್, ಬನ್ನಿ. ಏನು ಗೊತ್ತಾ, ಒಂದು ಟಾಸ್ಕು. ಇದನ್ನ ನಾನು ನಿಮ್ಗೆ ಕೊಡ್ತೀನಿ. ನೀವು ನಿಮ್ಮಲ್ಲಿರೋ ಏನಾದ್ರೂ ನಂಗೆ ಕೊಡ್ಬೋದು. ನಿಮ್ಮ ಹತ್ರ ಏನೈತೆ ಅದು ಕೊಡ್ಬೇಕು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದು ಕೊಡ್ತೀನಿ ನಾನು ನಿಮ್ಗೆ. ನೀವು ಇದು ನೋಡಿ, ನಿಮ್ ಗರ್ಲ್ ಫ್ರೆಂಡ್ಗೆ ಬೇಕಾದ್ರೂ ಕೊಡಿ, ನಿಮ್ ಸಿಸ್ಟರ್ಸ್ಗೆ ಬೇಕಾದ್ರೂ ಕೊಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನು ಓಕೆ, ಕೊಡಿ. ಏನಾದ್ರೂ ಒಂದು ವಸ್ತು, ಓಕೆನಾ? ಏನಾದ್ರೂ ಓಕೆ. ತಿಂಗು ಓಕೆ, ಏನು ಓಕೆ. 1 ರೂಪೀಸ್ ಇದ್ರು 1 ರೂಪೀಸ್ ಓಕೆ. ಏನಿದು?
ಕೂಪನ್ ಕೊಟ್ಟಿದ್ದಾರೆ, ತಗೊಳ್ಳಿ, ಇದು ನಿಮ್ಗೆ. ಓಕೆ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಥ್ಯಾಂಕ್ ಯು. ನೋಡಿ ಗಾಯ್ಸ್, ನಂಗೆ ಒಂದು ಕೂಪನ್ ಕೊಟ್ಟಿದ್ದಾರೆ. ಸೊ ಇದರಿಂದ ಏನು ಯೂಸ್ ಇದೆ? ನೀವು ಅದನ್ನ ಆಟೋಮೊಬೈಲ್ಸ್ ಅಲ್ಲಿ ಕೊಟ್ರೆ 20 ರೂಪೀಸ್ ನಿಮ್ಗೆ ಕೊಡ್ತಾರೆ. ಹೌದಾ? ಹಂಗಾದ್ರೆ ಅಲ್ಲಿಗೆ ಹೋಗ್ತೀನಿ. ಬನ್ನಿ ಗಾಯ್ಸ್, ಹೋಗೋಣ. ಗೈಸ್, ಅಲ್ಲೊಂದು ತರಕಾರಿ ಅಂಗಡಿ ಇದೆ, ಅಲ್ಲಿಗೆ ಹೋಗಿ ಆಟೋಮೊಬೈಲ್ಸ್ ಇದನ್ನು ಕೊಡ್ತೀನಿ. ಬನ್ನಿ ಹೋಗೋಣ. ಗೈಸ್, ಅಲ್ಲಿದೆ ತರಕಾರಿ ಅಂಗಡಿ ಚಿಕ್ಕದು, ಅವ್ರ ಹತ್ರ ಹೋಗಿ ಇದು ಕೊಡ್ತೀನಿ. ಬನ್ನಿ. ಎಸ್ ಅಂಕಲ್, ಇದು ಕೂಪನ್ ಕೋಡ್ ಐತೆ. ಇದು ಆಟೋಮೊಬೈಲ್ಸ್ ಅಲ್ಲಿ ಕೊಟ್ರೆ ನಿಮ್ಗೆ 20 ರೂಪೀಸ್ ಕೂಡ ಕೊಡ್ತಾರೆ. ಇದು ನಿಮ್ಗೆ ನಾನು ಕೊಡ್ತಿದ್ದೀನಿ, ಆಯ್ತಾ? ನೀವು ನಂಗೆ ಏನಾದ್ರು, ಈ ಮೆಣಸಿನ್ಕಾಯಿ ಓಕೆ, ಯಾವ್ದು ಓಕೆ, ನಂಗೆ ಒಂದು ಐಟಮ್ ಚಿಕ್ಕದು ಕೊಡ್ಬೇಕು. ಇದು ನಿಮ್ಗೆ. ಅದ್ ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ. ನೀವು ಅದನ್ನ ಆಟೋಮೊಬೈಲ್ಸ್ ಕೊಟ್ರೆ ನಿಮ್ಗೆ 20 ರೂಪೀಸ್ ಕೂಡ ಕೊಡ್ತಾರೆ, ಸರಿನಾ? ಇವಾಗ ನಂಗೆ ಅದ್ರ ಬದಲು ಎಕ್ಸ್ಚೇಂಜ್ ಆಗಿ ಏನಾದ್ರು ಕೊಡ್ಬೇಕು, ಎಕ್ಸ್ಚೇಂಜ್ ಮಾಡ್ಬೇಕು ಯಾವ್ದಾದ್ರು. ಏನು ಓಕೆ, ನೀವೇ ಕೊಡಿ. ಇಲ್ಲ ನಾನು ಹೇಳಂಗಿಲ್ಲ, ನೀವೇ ಕೊಡ್ಬೇಕು. ಕೊಡಿ ಕೊಡಿ, ಒಂದೇ ಒಂದು, ಜಾಸ್ತಿ ಕೊಡ್ಬೇಡಿ. ತೊಟ್ಟೆಲೆಲ್ಲ ಬೇಡ, ಕವರಲ್ಲೆಲ್ಲ ಬೇಡ. ಕವರಲ್ಲಿ ಕೊಡ್ತಿದ್ದಾರೆ, ಕವರಲ್ಲಿ ಬೇಡ, ಒಂದೇ ಕೊಡಿ. ಸಾಕು, ಒಂದು ಕೊಡಿ. ಥ್ಯಾಂಕ್ ಯು ಸೋ ಮಚ್. ಗಾಯ್ಸ್, ನಂಗೆ ನೋಡಿ ಇದು ಕೊಟ್ಟಿದ್ದಾರೆ. ಇದನ್ನ ಇವಾಗ ಬೇರೆ ಯಾರಿಗಾದ್ರೂ ಕೊಡೋಣ, ಓಕೆನಾ? ಬನ್ನಿ ಹೋಗೋಣ. ಇದ್ದಾರೆ ತಲೆಗೆ, ಅದಕ್ಕೆ ಏನಂತಾರೆ? ಪೇಟ ಹಾಕೊಂಡಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳಿ ನೋಡ್ತೀನಿ. ತಾತ, ಕನ್ನಡ ಗೊತ್ತಾ? ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನೈ ಆತ ಮೇ ये ಸೌತೆಕಾಯಿ है ना? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ये वाला गिऊंगी ಯಾವ ಕನ್ನಡನ ಇದು? दे दूंगी. पता नहीं पड़ता हमारे को. मैं ये सौतेकाई है ना, ಯಾವ ಇವೆಲ್ಲ? ये दे दूंगी. आप 1 रुपीज क्या दे दो, कुछ भी दे दो. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅವ್ರು ಕೊಡ್ತಿಲ್ಲ ಅಂತೆ. ನಂಗೆ ಹಿಂದಿನೂ ಮಾತಾಡೋಕ್ ಬರಲ್ಲ ಗೈಸ್, ನಾನು ಏನೇನೋ ಮಾತಾಡ್ತೀನಿ. ಸಿಸ್ಟರ್ಸ್, ನಾನು ನಿಮ್ಗೆ ಇದನ್ನು ಕೊಡ್ತೀನಿ. ನಿಮ್ಮ ಹತ್ರ ಏನಾದ್ರೂ ಒಂದು ವಸ್ತುನ ನಂಗೆ ಕೊಡ್ಬೇಕು. ಅಕ್ಕ, ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಸರಿ, ಇವಾಗ ಇದ್ರ ಬದಲು ನಂಗೆ ಏನಾದ್ರು ನೀವು ಕೊಡ್ಬೇಕು. ನಿಮ್ಮ ಹತ್ರ ಏನಿದೆ ಒಂದು ವಸ್ತು, ಅದು ಇದು ಆಕ್ಚುಲಿ ಚೆನ್ನಾಗಿರೋದು. ಏನಾದ್ರೂ ಓಕೆ, ಇದು ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಲವ್ ಯು ಲಾಟ್. ಥ್ಯಾಂಕ್ ಯು. ಇದೇ ತರ ಇಲ್ಲ ಇದಾರಲ್ವಾ? ಥ್ಯಾಂಕ್ ಯು. ಸೊ ಗೈಸ್, ನೋಡಿ ಈ ಬನಾನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನೋಡೋಣ ಇದನ್ನು ನೆಕ್ಸ್ಟ್ ಯಾರಿಗಾದ್ರೂ ಎಕ್ಸ್ಚೇಂಜ್ ಮಾಡೋಣ. ಅಂಕಲ್ ಕನ್ನಡ ಬರುತ್ತಾ? ಅಂಕಲ್, ಇದು ನಾನು ನಿಮ್ಗೆ ಗಿಫ್ಟ್ ಮಾಡ್ತಿದ್ದೀನಿ. ನೀವು ಇದ್ರ ಬದಲು ನಂಗೆ ಏನಾದ್ರೂ ಕೊಡ್ಬೇಕು. ನಿಮ್ಮ ಹತ್ರ ಏನಾದ್ರೂ ಒಂದು ವಸ್ತು ಇದ್ರೆ ಅದು ನೀವು ನಂಗೆ ಕೊಡ್ಬೇಕು. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಇದು ನಿಮ್ಗೆ. ಏನಾದ್ರೂ ಓಕೆ ಅಂಕಲ್, ಏನಾದ್ರೂ ಓಕೆ, ಇದು ನಿಮ್ಗೆ ಅಷ್ಟೇ. ನಿಮ್ಮ ಹತ್ರ ಏನಾದ್ರೂ ಒಂದು ವಸ್ತು ಇದೆಯಾ? ಚಿಕ್ಕದಾದ್ರೂ ಸರಿ, ದೊಡ್ಡದಾದ್ರೂ ಸರಿ, ಏನಾದ್ರೂ ಕೊಡ್ಬೋದು. ಸರಿ, ಆಯ್ತು, ತಗೊಳ್ಳಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಗಾಯ್ಸ್, ನಂಗೆ 20 ರೂಪಾಯಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಬನ್ನಿ. ಬೇಡ ಸರಿನಾ? ಒಳ್ಳೆಯವರು ಅಂಕಲ್. ಬ್ರದರ್, ನಾನು ನಿಮ್ಗೆ 20 ರೂಪೀಸ್ ಕೊಡ್ತೀನಿ. ಸೊ ನಿಮ್ಮ ಹತ್ರ ಇರೋ ಯಾವುದಾದ್ರೂ ಒಂದು ವಸ್ತುನ ನೀವು ನಂಗೆ ಕೊಡ್ಬೇಕು. ಚಿಕ್ಕದಾದ್ರೂ ಸರಿ, ಏನಾದ್ರೂ ಸರಿ, ಇದು ನಿಮ್ಗೆ. ಇಲ್ಲ ಇದು ನಂಗೆ ಕೊಡ್ಲೇಬೇಕು ಅಮೌಂಟ್. ನೀವು ಏನಾದ್ರೂ ಕೊಡ್ಬೇಕು. ಇದರ ಬದಲಿಗೆ ಎಕ್ಸ್ಚೇಂಜ್ ಅಂತ ಅನ್ಕೊಳ್ಳಿ. ಏನಾದ್ರೂ ಸರಿ, ಚಿಕ್ಕದಾದ್ರೂ ಸರಿ, ಏನು ಸರಿ ನೋಡಿ. ಯಾವ್ದು ಓಕೆ, ನಾನೇನು ಹೇಳಲ್ಲ, ನೀವೇ ಕೊಡ್ಬೇಕು. ಇಲ್ಲ ನಾನೇನ್ ಕೊಡ್ತೀನಿ ಅದು ಎಕ್ಸ್ಚೇಂಜ್ ತರ ತಗೊಳ್ಳೇಬೇಕು ನೀವು ಅಷ್ಟೇ. ತಗೊಳ್ಳಿ. ಇಲ್ಲ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಓ ನೋಡಿ ಗಾಯ್ಸ್, ಇದನ್ನು ಕೊಟ್ಟಿದ್ದಾರೆ, ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್.
ಗಾಯ್ಸ್ ಡಾಲ್ ಶಾಪ್ ಇದೆ, ಇಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ನಾವ್ ಎಲ್ಲಿದೀವಿ ಹೇಳಿ? ಇದು ನಡ್ಕೊಂಡು ಬಂದು ಕೆಂಚಪುರ ಕ್ರಾಸ್ ಬಸ್ ಸ್ಟ್ಯಾಂಡ್ ಹತ್ರ ಇದೀವಿ. ಸೊ ನಂಗೆ ನೋಡಿ ಲಾಸ್ಟಿಗೆ ಇದು ಸಿಕ್ಕಿದೆ, ಇದೇನೋ ಮೊಬೈಲ್ ಪ್ಯಾಕೇಜ್ ಸಿಕ್ಕಿದೆ. ಸೊ ಇದೇನು ಡಾಲ್ ಶಾಪಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಹೋಗೋದಾ, ಭಯ ಆಯ್ತು. ಭಯ ಏನಿಲ್ಲ, ಬನ್ನಿ ಹೋಗೋಣ. ಗೈಸ್ ಇವಾಗ ಈ ಬ್ಯಾಕ್ ಕೇಸ್ ಇದೆ ಅಲ್ವಾ, ಇದನ್ನು ಕೊಡ್ತೀನಿ ಅವ್ರಿಗೆ. ಏನು ಕೊಡ್ತಾರೆ ನೋಡೋಣ. ಸರ್ ನಾನೀಗ ಈ ಬ್ಯಾಕ್ ಕೇಸ್ನ ನಿಮ್ಗೆ ಕೊಡ್ತಿದ್ದೀನಿ. ನೀವು ಇದ್ರ ಬದಲಾಗಿ ನಂಗೆ ಏನಾದರೂ ಒಂದು ಗಿಫ್ಟ್ ಮಾಡಬೇಕು, ಎಕ್ಸ್ಚೇಂಜ್ ಥರ ಏನಾದರೂ ಸರಿ. ತಗೊಳ್ಳಿ. ಏನು ಕೊಡ್ತಾರೆ ನೋಡೋಣ ಗೈಸ್. This is for you. ಓಹ್ ಥ್ಯಾಂಕ್ ಯು ಸೋ ಮಚ್. ನೋಡಿ ಗೈಸ್, ನಂಗೆ ಇದನ್ನು ಗಿಫ್ಟ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬಟ್ ಇದು ನನ್ನ ಹತ್ರ ಇಟ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಇದನ್ನು ಇನ್ನೊಬ್ರು ಪರ್ಸನ್ ಕೊಡಲೇಬೇಕಲ್ವಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿಸ್ಟರ್ಸ್, ಒಂದು ನಿಮಿಷ. ನಾನಿದನ್ನು ಈ ಕಡೆ ಬನ್ನಿ. ನಾನಿದನ್ನು ನಿಮಗೆ ಗಿಫ್ಟ್ ಹಾಕ್ಕೊಡ್ತೀನಿ. ಸೊ ನಿಮ್ಮ ಹತ್ರ ಏನಾದ್ರು ಒಂದು ವಸ್ತು ಇದ್ರೆ ನಂಗೆ ಕೊಡಬೇಕು, ಎಕ್ಸ್ಚೇಂಜ್ ಥರ. ಇದು ವಸ್ತು ನೋಡಿ, ಓಪನೇ ಮಾಡಿಲ್ಲ. ಏನಾದರೂ ಒಂದು ವಸ್ತು, ಏನಾದರೂ ಓಕೆ, ನಾನು ಇದು ನಿಮ್ಗೆ ಕೊಡ್ತೀನಿ ಗಿಫ್ಟ್. ಇದು ಏನಿದೆ ಅದು ಕೊಡಿ ಅಷ್ಟೇ. ನಿಜನಾ? ಹಂಗ ನೋಡಿ ಗೈಸ್, ನಂಗೆ 20 ರೂಪೀಸ್ ಕೊಟ್ಟಿದ್ದಾರೆ. ಇದು ರುಬಿಕ್ಸ್ ಕ್ಯೂಬ್ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಇಲ್ಲಿ ಯಾರೋ ಒಬ್ಬ ಕರಿತಾ ಇದ್ದಾನೆ ಅವಾಗದಿಂದ, ಓಯ್ ಅಂತ ಕಿರಿಸ್ತಾ ಇದ್ದಾನೆ. ಅವನಿಗೆ ನಾವು ಕೊಡ್ತೀನಿ 20 ರೂಪೀಸ್. ಬನ್ನಿ ಹೋಗೋಣ. ಕೊಡೋವರೆಗೂ ಬಿಡಲ್ಲ ಗೈಸ್. 20 ರೂಪೀಸ್. ಬನ್ನಿ ಬ್ರದರ್, ಈ 20 ರೂಪೀಸ್ ನಿಮ್ಗೆ ಕೊಡ್ತೀನಿ. ನೀವು ಏನಾದರೂ ನಂಗೊಂದು ಐಟಮ್ ಕೊಡಬೇಕು. ನಿಮ್ಮ ಹತ್ರ ಏನಿದೆ ಆ ಐಟಮ್. ಯೋಚನೆ ಮಾಡ್ತಿದ್ದೀರಾ? ಪರ್ಸಿಂದ ತೆಗಿತಾ ಇದ್ದಾರೆ. ದುಡ್ಡೇ ಕೊಡ್ಬೇಕಾಗಿ ಏನಿಲ್ಲ, ಏನಾದ್ರೂ ಒಂದು ವಸ್ತು, ಚಿಕ್ಕದಾದ್ರೂ ಸರಿ ದೊಡ್ಡದಾದ್ರೂ ಸರಿ. ಈ 20 ರೂಪೀಸ್ ಕೊಡ್ತೀನಿ. ಇದಕ್ಕೆ ಎಕ್ಸ್ಚೇಂಜ್ ಆಗಿ ಏನಾದ್ರು ಒಂದು ಕೊಡಿ. ಪರ್ಸಲ್ಲಿ ಏನು ಸಿಕ್ತಿಲ್ಲ ಗೈಸ್ ಅವರಿಗೆ. ಪರ್ಸ ಇಲ್ವಾ? ಸರಿ, ಹಂಗಾದ್ರೆ ಬೈಕ್ ಎತ್ಕೊಂಡು ಹೋಗ್ತೀನಿ. ಕೊಡಿ. ನನ್ನ ಪ್ರಕಾರ ಇವರ ಸ್ಮೈಲ್ ಕೊಡ್ತಾರೆ ಅನ್ಸುತ್ತೆ, ಅವಾಗದಿಂದ ನಗ್ತಾನೆ ಇದ್ದಾರೆ. ಏನಾದ್ರೂ ಸರಿ ಕೊಡಿ. ಇದ್ರ ಬದಲಿಗೆ ಬೈಕ್ ಒಂದು ರೌಂಡ್ ಕೊಡ್ತಾರಂತೆ ಗೈಸ್. ಬೈಕ್ ಓಡ್ಸೋಕ್ ಬರುತ್ತೆ ಇಲ್ವಾ? ಇಲ್ಲಾಂದ್ರೆ ಪರವಾಗಿಲ್ಲ. ಓ ರಿಂಗ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಹಿಂಗ್ ಮಾಡಿ ಎಲ್ಲ. ಸಣ್ಣ ಮುನ್ನು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಸಣ್ಣ ಮುನ್ನು ರಿಂಗ್ ಕೊಟ್ಟಿದ್ದಾರೆ ನೋಡಿ, ನ್ಯೂ ರಿಂಗ್ ನಂಗೆ ಕೊಟ್ಟಿದ್ದಾರೆ. ಸಕ್ಕದಾಗಿದೆ. ಮೈಸೂರಲ್ಲಿ ಇದು ನನ್ನ ಕೈಗೆ ಬರಬೇಕು ಅಂತ ಒಂದು ಅದೃಷ್ಟ ಇತ್ತೋ ಏನೋ, ಅದಕ್ಕೆ ಇದು ನಂಗೆ ಸಿಕ್ಬಿಟ್ಟಿದೆ ನೋಡಿ. ನಿಮ್ಗೆ ಅಂತ ತಗೊಂಡ್ರಾ? ಓ, ನಿಮ್ಮ ಹುಡುಗಿಗೆ ಅಂತ ತಗೊಂಡ್ರಿ? ನನ್ನ ಪ್ರಕಾರ ಹುಡುಗಿಗೆ ನೋಡಿ ಗೈಸ್, ಬ್ಯೂಟಿಫುಲ್ ಆಗಿದೆ. ಮಿಡಲ್ ಅಲ್ಲಿ ಬ್ಲ್ಯಾಕ್ ಲೈನ್ಸ್ ಇದೆ. ದಸರಾ ಗಿಫ್ಟ್ ಅಲ್ವಾ ಇದು ನಂಗೆ? ಓಕೆ ಬನ್ನಿ ಗೈಸ್, ಅಲ್ಲೊಬ್ರು ಅಂಕಲ್ ಇದ್ದಾರೆ. ಅಂಕಲಿಗೆ ಹೋಗಿ ರಿಂಗ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ. ಬನ್ನಿ ಅಂಕಲ್, ಬಿಸಿ ಇದ್ದೀರಾ ಅಂಕಲ್? ನಾನು ಈ ರಿಂಗ್ನ ಗೊತ್ತಿಲ್ಲ ಅಂತ, ಈ ರಿಂಗ್ ನಂದಾಗ್ಲೇ ಗೊತ್ತಿಲ್ಲ ಅಂದ್ರು. ಸ್ವಲ್ಪ ಟೆನ್ಷನ್ ಅಲ್ಲಿದ್ದಾರೆ. ಬಂದ್ಬಿಡುದಿಲ್ಲ ಅಂತಿದ್ದಾರೆ. ಬನ್ನಿ ಹೋಗೋಣ. ಬೇಡ ಗಾಯ್ಸ್, ಅಲ್ಲಿ 2 ಗರ್ಲ್ಸ್ ಬರ್ತಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳೋಣ. ಏನ್ ಗೊತ್ತಾ? ಏನಾಗಲ್ಲ ಬಿಡಿ. ಬಿದ್ದೋಯ್ತು ಗಾಯ್ಸ್. ಏನ್ ಗೊತ್ತಾ, ಇವಾಗ ಈ ರಿಂಗ್ನ ನಿಮ್ಗೆ ಕೊಡ್ತೀನಿ, ಓಕೆನಾ? ಸೊ ಇದರ ಬದಲಾಗಿ ನಂಗೆ ಏನಾದರೂ ನೀವು ಎಕ್ಸ್ಚೇಂಜ್ ಕೊಡಬೇಕು. ಯಾವುದಾದ್ರೂ ಸರಿ, ಒಂದು ಐಟಮ್ಸ ಏನಾದರೂ ಒಂದು ಕೊಡಬೇಕು. ಏನಾದರೂ ಸರಿ ಇದ್ರ ಬದಲಿಗೆ, ಓಕೆನಾ? ಇದು ನಿಮಗೆ. ಫೋನೇ ಕೊಡ್ತೀರಾ? ಸರಿ ಏನಾದರೂ ಸರಿ ಕೊಡಿಸಿ. ತಗೊಳ್ಳಿ, ಇದು ಫಸ್ಟ್. ಏನಾದರೂ ಕೊಡಿಸ್ತಾರಂತೆ ಗೈಸ್. ಬನ್ನಿ ಗಾಯ್ಸ್, ಕೈ ಸ್ವಲ್ಪ ಸ್ಲಿಪ್ ಆಗಿ ರಿಂಗ್ ಬಿದ್ದೋಯ್ತು. ಏನಾಗಲ್ಲ ಬಿಡಿ.
ಗಾಯ್ಸ್ ನಾನು ಮತ್ತೆ ಇದೇ ಫ್ಯಾನ್ಸಿ ಅಂಗಡಿಗೆ ಬಂದ್ಬಿಟ್ಟಿದ್ದೀನಿ. ಯಾವ್ದು ಗೊತ್ತಾಯ್ತಾ? ಫಸ್ಟ್ ಬಂದು ಅವ್ರೇನೋ ಫ್ರಂಚಸ್ ಏನೋ ಕೊಟ್ರಲ್ವಾ, ಅದೇ ಫ್ಯಾನ್ಸಿ ಅಂಗಡಿಗೆ ಬಂದಿದ್ದೀನಿ. ನೋಡೋಣ ಏನ್ ತಂದಿದ್ದಾರೆ. ಏನ್ ತಂದಿದ್ದೀರಾ? ವಾವ್ ಶಿವಲಿಂಗ ತಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಸರಿನಾ? ಇದನ್ನ ನೋಡೋಣ ಗೈಸ್. ನೆಕ್ಸ್ಟ್ ಯಾರ ಕೈಗೆ ಈ ಶಿವಲಿಂಗ ಹೋಗುತ್ತೆ, ಆ ಅದೃಷ್ಟವಂತ ಯಾರು ಅಂತ ನೋಡೋಣ ಬನ್ನಿ. ಬ್ರದರ್ ಒಂದು ನಿಮಿಷ, ಏನು ಗೊತ್ತಾ, ಈ ಗಿಫ್ಟ್ನ ನಾನು ನಿಮ್ಗೆ ಕೊಡ್ತೀನಿ, ಓಕೆನಾ? ಸೊ ಇದರ ಬದಲು ನಂಗೆ ಏನಾದರೂ ಒಂದು ಐಟಮ್ನ ನೀವು ನಂಗೆ ಕೊಡಬೇಕು. ಇದರ ಬದಲಾಗಿ ಈ ಗಿಫ್ಟ್ ನಿಮ್ಗೆ ಕೊಡ್ತೀನಿ, ಇದು ಹೊಸದು ಸರಿನಾ? ಹಾಂ ಇದರ ಬದಲಾಗಿ ಏನಾದರೂ ಕೊಡ್ಬೋದು. ಒಳ್ಳೆ ವಿಷಯ ಕೈಸ್ಕೊಡ್ತೀನಿ. ಹೋಗಿ ಬೇಡ ಪರವಾಗಿಲ್ಲ, ಇಲ್ಲ ಅಂದರೆ ಅಲ್ವಾ. ಇದು ಒಂದು ಪಬ್ಲಿಕಲ್ ಟಾಸ್ಕ್ ಅಷ್ಟೇ, ಓಕೆನಾ? ಥ್ಯಾಂಕ್ ಯು ಗೈಸ್. ನಾನೀಗ ಒಬ್ಬರಿಗೆ ಟಾರ್ಗೆಟ್ ಮಾಡಿದ್ದೆ ಅಲ್ವಾ, ಅವರಿಗೆ ಬಾಯಿ ಬರಲ್ಲ, ಮಾತು ಬರಲ್ಲ. ಸೊ ಅದಕ್ಕೋಸ್ಕರ ನನಗೆ ಬೇಡ ಅಂತ ಅನ್ನಿಸ್ತು, ಬೇಜಾರಾಯಿತು. ಸೊ ಅದಕ್ಕೋಸ್ಕರ ನೋಡಿ ಗೈಸ್, ನನಗೆ ಇದನ್ನು ಗಿಫ್ಟ್ ಆಗಿ ಕೊಡ್ತಿದ್ದಾರೆ. ತಗೊಳ್ಳಿ, ಈ ಶಿವಲಿಂಗ ನಿಮಗೆ, ಓಕೆನಾ? ಥ್ಯಾಂಕ್ ಯು. ನೋಡಿ ಗೈಸ್, ಸೆಂಟರ್ ಫ್ರೆಶ್ನ ನಂಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಬನ್ನಿ ಹೋಗೋಣ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಅವರಿಗೆ ಟಾರ್ಗೆಟ್ ಮಾಡಿದ್ದೆ ಅಲ್ವಾ, ಅವರಿಗೆ ಮಾತು ಬರಲ್ಲ ಆಯಿತಾ. ಸೊ ಅದಕ್ಕೆ ಅವ್ರಿಗೆ ಬೇಡ ಕೊಡೋದು, ಪಾಪ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಅವರಿಂದ ತಗೊಳಕ್ಕೆ ನಂಗೆ ಇಷ್ಟ ಆಗಿಲ್ಲ. ಏನಕ್ಕೆ ಅಂತ ಅದಕ್ಕೆ ರಿಟರ್ನ್ ಬಂದಾಗ ಅವರಾಗೆ ಬಂದು ಈ ಸೆಂಟರ್ ಫ್ರೆಶ್ನ ಕೊಟ್ಟರು. ಶಿವಲಿಂಗನ ಅವ್ರಿಗೆ ಕೊಟ್ಟೆ ನಾನು. ಸೊ ನೋಡಿ, ನೀವೇ ಅರ್ಥ ಮಾಡ್ಕೊಳ್ಳಿ, ಶಿವಲಿಂಗ ಅವ್ರ ಕೈಗೆ ಸೇರ್ತು. ದೇವರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾರೆ. ಸೊ ಅದಕ್ಕೆ ಇದೇ ಸಾಕ್ಷಿ ಅಂತಲೇ ಹೇಳ್ಬೋದು. ಏನು ಗೊತ್ತಾ, ನಾನು ಈ ಸೆಂಟರ್ ಫ್ರೆಶ್ನ ನಿಮ್ಗೆ ಕೊಡ್ತೀನಿ. ಸೊ ಇದರ ಬದಲಿಗೆ ನೀವೇನಾದ್ರು ನಂಗೊಂದು ಗಿಫ್ಟ್ ಮಾಡಬೇಕು. ಐಟಮ್ಸ್ ಏನಾದರೂ ಸರಿ, ನಿಮ್ಮ ಹತ್ರ ಇರೋದು ಓಕೆ. ನಿಮ್ಮ ಹತ್ರ ಏನಾದರೂ ಒಂದು ಐಟಮ್ಸ್ ಇದ್ರೆ, ಏನಾದರೂ ಒಂದು ಚಿಕ್ಕ ವಸ್ತು ಇದ್ರೆ ಏನಾದರೂ ಕೊಡಿ, ಇದು ನಿಮ್ಮ ಗಿಫ್ಟ್. ಹಾಂ, ಬಟ್ ಇದು ನೆಕ್ಸ್ಟ್ ಪರ್ಸನಿಗೆ ನೀವೇನು ಕೊಡ್ತೀರಾ ಅದು ನೆಕ್ಸ್ಟ್ ಪರ್ಸನಿಗೆ ಹೋಗುತ್ತೆ. ಸೊ ಲೈಕ್ ಒನ್ ಬೈ ಆ ಥರ ಪಾಸ್ ಮಾಡ್ತೀನಿ. ಏನಾದರೂ ಸರಿ, ಚಿಕ್ಕ ವಸ್ತು ಹಾಂ ಸರಿ, ತಗೊಂಡು ಬನ್ನಿ, ಓಕೆನಾ? ಓಕೆ, ನಾ ಇಲ್ಲೇ ಇರ್ತೀನಿ. ಹಾಂ, ಇಲ್ಲಿದ್ದೀನಿ. ಗಾಯ್ಸ್, ಅವ್ರು ತಗೊಂಡು ಬರ್ತಾರಂತೆ, ನೋಡೋಣ ಏನು ಗಿಫ್ಟ್ ತಗೊಂಡು ಬರ್ತಾರೆ ಅಂತ. ಗಾಯ್ಸ್, ಬ್ಯಾಕಲ್ಲಿ ನೋಡಿ, ಅಲ್ಲಿ ಹೂವು ಬಿದ್ದಿದ್ಯಾ ಅಂತ ನೋಡ್ತಾ ಇದ್ದಾರೆ. ಹಂಗೆ ನಿಂಬೆ ಹಣ್ಣು ಏನಾದರೂ ಕೆಳಗೆ ಬಿದ್ದಿದ್ಯಾ ಅದನ್ನ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ನೋಡಿ, ಬ್ಯಾಕ್ ಕ್ಯಾಮ್ರಾ ನೀವೇ ನೋಡಿ ಗಾಯ್ಸ್ ಏನು ಮಾಡ್ತಿದ್ದಾರೆ ಅಂತ. ಪಾಪ ಚಿಕ್ಕ ಮಕ್ಕಳಲ್ವಾ ಗಾಯ್ಸ್, ಅಲ್ಲಿ ಬರ್ತಿದ್ದಾರೆ. ನೋಡೋಣ, ಕೇಳೋಣ ಏನು ತಂದಿದ್ದಾರೆ, ಕೇಳೋಣ. ಏನಾದರೂ ತರ್ತೀನಿ ಅಂತ ಹೋದ್ರು ಗಾಯ್ಸ್, ನಂಗೆ ಏನಾದರೂ ಗಿಫ್ಟ್ ತರ್ತೀನಿ ಅಂತ. ಬಟ್ ಅಲ್ಲೋಗಿ ಇಬ್ರು ಪಾನಿಪುರಿ ತಿಂತಾ ಇದ್ದಾರೆ ನಿಂತ್ಕೊಂಡು. ಬಂದ್ರು. ಹಾಂ ಸರ್, ಓಕೆ 2 minutes ಅಂತೆ ತಗೊಂಡ್ ಬರ್ತಾರಂತೆ. ಬನ್ನಿ ನೋಡೋಣ ಏನ್ ತಗೊಂಡ್ ಬರ್ತಾರೆ ಅಂತ. ಗಾಯ್ಸ್ 2 minutes ಅಂತ ಹೇಳಿದ್ದಾರೆ. ಬಟ್ ನಂಗಂತೂ ಇಲ್ಲೆಲ್ಲ ಓಡಾಡಿ ಕಾಲೆಲ್ಲ ನೋವು ಬಂದ್ಬಿಡ್ತು. ಫೈನಲಿ ಬರ್ತಾ ಇದಾರೆ ಬ್ಯಾಗ್ ಹಿಡ್ಕೊಂಡು. ಬ್ಯಾಗ್ ಫುಲ್ ತಗೊಂಡ್ ಬಂದಿದ್ದಾರೆ ಅನ್ಸುತ್ತೆ. ಓ ಥ್ಯಾಂಕ್ ಯು, ನಿಮ್ಗೆ ಇದು ಥ್ಯಾಂಕ್ ಯು ಸೋ ಮಚ್. ನೋಡಿ ಗಾಯ್ಸ್, ನನಗೆ 5 star ಚಾಕ್ಲೇಟ್ಸ್ ತಂದಿದ್ದಾರೆ. ಥ್ಯಾಂಕ್ ಯು, ಬಾಯ್. ಇದು ನಾವೇ ತಿನ್ಕೊಂಡು ಮನೆಗೆ ಹೋಗೋಣ ಅನ್ಸುತ್ತೆ, ಹಸಿವಾಗ್ತಿದೆ. SANNU MUNNU ಸನ್ನು ಮುನ್ನು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್. ಏನು ಹೇಳಿ? ಓಕೆ, ಸನ್ನು ಮುನ್ನು ಚೆಕ್ ಮಾಡಿ, ಹಾಂ ಫಾಲೋ ಮಾಡಿ, ಬಾಯ್. ಗಾಯ್ಸ್, ಇವತ್ತಿನ ಈ ವ್ಲಾಗಲ್ಲಿ ಸನ್ನು ತುಂಬಾನೇ ಚೆನ್ನಾಗಿ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದಾರೆ. ಏನಕ್ಕಂತ ಅಂದರೆ ಎಷ್ಟು ಎಕ್ಸ್ಚೇಂಜ್ ಮಾಡಿದ್ರು ನೀವೇ ನೋಡಿದ್ರಿ ಅಲ್ವಾ. ಸನ್ನುಗೆ ಯಾವ ಥರ ಧೈರ್ಯ ಇದೆ ಪಬ್ಲಿಕ್ಕಲ್ಲಿ ಅಂತ. ಯಾರಿಗೂ ಭಯ ಬೀಳಲ್ಲ ಸನ್ನು. ವಸ್ತುವಿಂದ ಹೈವರೆಗೂ ಹೋಗಿ ಲೋಗೆ ಬಂದೆ. ಫುಲ್ಲು ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿದ್ದಾರೆ ಸನ್ನು ಎಲ್ಲರನ್ನೂ ಪಬ್ಲಿಕ್ಕಲ್ಲಿ. ಫುಲ್ಲು ಭಯ ಇಲ್ಲ ಗಾಯ್ಸ್ ಇವರಿಗೆ ಅಲ್ಲ ಸನ್ನು, ಭಯ ಇದೆಯಾ? ನೀವೇನು ಆದರೆ ತುಂಬಾನೇ ಚೆನ್ನಾಗಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾರೆ. ನೆಕ್ಸ್ಟು ಇದೇ ಚಾಕ್ಲೇಟ್ನ ಹಿಡ್ಕೊಂಡು ಟಾಸ್ಕ್ನ ಕಂಟಿನ್ಯೂ ಮಾಡ್ತೀವಿ. ಅದು ಯಾವ ಪ್ಲೇಸ್ ಅಂತ ನೆಕ್ಸ್ಟ್ ವ್ಲಾಗಲ್ಲೇ ನೋಡಿ. ಸನ್ನು ಯಾವ ಥರ ಟಾಸ್ಕ್ ಮಾಡ್ತಾರೆ ಅಂತ ನೆಕ್ಸ್ಟ್ ವ್ಲಾಗ್ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಒಂದು ಪ್ಲೇಸ್ನ ಕರ್ಕೊಂಡೋಗಿ ಆ ಪ್ಲೇಸಿಗೆ ಬಿಡ್ತೀನಿ. ಸನ್ನು ಅಲ್ಲೇ ಹೆಂಗೆ ಟಾಸ್ಕ್ ಮಾಡ್ತಾರೆ ಅಂತ ನೋಡೋಣ. ನೆಕ್ಸ್ಟು ಜಾಸ್ತಿ ಜನ ಇರೋ ಕಡೆ ಹೋಗ್ತೀವಿ ಗೈಸ್. ತುಂಬ ಓಡಾಡಿ ಕಾಲು ನೋವು ಬಂದ್ಬಿಡ್ತು. 3 ಜನನೂ ಫುಲ್ ಸುಸ್ತಾಗಿದ್ದೀವಿ. ಇವತ್ತು ನೈಟ್ ಆಗಿದೆ. ನೆಕ್ಸ್ಟು 7 o'clock ಟೈಮ್, ಇವಾಗ 9:16 ಆಗಿದೆ. ನೆಕ್ಸ್ಟು ಬೇರೆ ಪ್ಲೇಸ್ಗೆ ನೈಟ್ ಹೋಗ್ತೀವೋ ಡೇ ಹೋಗ್ತೀವೋ ಅನ್ನೋದು ಗೊತ್ತಿಲ್ಲ. ಫ್ರೀ ಇದ್ದಾಗ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೀವಿ.
ಸೊ ಓಕೆ, ನೆಕ್ಸ್ಟ್ ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಕೀಪ್ ವಾಚಿಂಗ್. ಗೈಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಹಾಗೆ share ವ್ಲಾಗೋಸ್ಕರ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಬಾಯ್ ಬಾಯ್. ಬಾಯ್.